ಥೈರಾಯ್ಡ್ ಅಂದರೆ ಇವಾಗ ನಾನು ಹೇಳ್ದಂಗೆ ಒಂದು ಬಟರ್ಫ್ಲೈ ನಿಮಗೆ ಶೇಪಲ್ಲಿ ಇರುವಂಥ ಒಂದು ಗ್ಲ್ಯಾಂಡ್. ಬಟ್ ಕೆಲವರಿಗೆ ಇಲ್ಲಿ ತುಂಬ ಆ್ಯಕ್ಚುಲಿ ದಪ್ಪ ಇರುತ್ತೆ, ನೀವು ನೋಡ್ಬೋದು ಅಂತ ರಿಂಗ್ ಥರ ಇರುತ್ತೆ ಆ್ಯಕ್ಚುಲಿ ಇನ್ ನೆಕ್ ಪ್ಲೇಸಲ್ಲಿ. ಬಟ್ ಇದು ಏನಂದರೆ, ಸೊ ವಿ ಕ್ಯಾನ್ ಇಂಡಿಕೇಟ್ ಐ ಥಿಂಕ್ ಸಮಥಿಂಗ್ ಥೈರಾಯ್ಡ್ ಗ್ಲ್ಯಾಂಡ್ ಏನೋ ಒಂದು ಸ್ವೆಲ್ಲಿಂಗ್ ಇರ್ಬೋದು, ಎನ್ಲಾರ್ಜ್ ಆಗ್ತಾ ಇರ್ಬೋದು ಅಂತ ಒಂದು ಸಿಂಪ್ಟಮ್ ಕೊಡುತ್ತೆ. ಯಾರಿಗೆ ನಿಮಗೆ ಥೈರಾಯ್ಡ್ ಇಲ್ಲಿ ಸ್ವಲ್ಪ ನಿಮಗೆ ಏನಾದರೂ ದಪ್ಪ ಇದ್ದಾಗ ಮೇಕ್ ಶೋರ್ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸಲ ಥೈರಾಯ್ಡ್ ಲೆವೆಲ್ಸ್ನ ಚೆಕ್ ಮಾಡ್ಕೊಳ್ಳಿ. ಕೆಲವೊಂದು ಸಲ ನೀವು ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಇಲ್ಲಿ ದಪ್ಪ ಇರುತ್ತಲ್ಲ, ಈ ಗ್ಲ್ಯಾಂಡ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಜಾಸ್ತಿ ಆಗಿದಾಗ ಅದು ಗಾಯ್ಟರ್ ಆಗಿ ಕನ್ವರ್ಟ್ ಆಗ್ಬೋದು. ಆ್ಯಂಡ್ ಕೆಲವೊಂದು ಸಲ ಗಾಯ್ಟರ್ ಆದಾಗ ಎಗೇನ್ ಕಾಂಪ್ಲಿಕೇಶನ್ ಜಾಸ್ತಿ. ಕೆಲವೊಂದು ಸಲ ನಾವು ಅದನ್ನು ರಿಮೂವ್ ಮಾಡಬೇಕಾಗತ್ತೆ ಕಂಪ್ಲೀಟ್ಲಿ ಗ್ಲ್ಯಾಂಡ್ಸ್ನ, ಅಥವಾ ಅದೇನೋ ಇನ್ಫೆಕ್ಟೆಡ್ ಆಗಿದ್ದರೆ ಅಥವಾ ಏನಾದರೂ ಅಲ್ಲಿ ಕ್ಯಾನ್ಸರ್ ಸೆಲ್ಸ್ ಸಹ ಆಗೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಆಲ್ವೇಸ್ ಈ ಗಾಯ್ಟರ್ ಅಥವಾ ನಿಮಗೆ ಥೈರಾಯ್ಡ್ ಬರೋವಂಥದ್ದೇ ಅಯೋಡಿನ್ ಡಿಫಿಷಿಯನ್ಸಿಯಿಂದ. ಬಟ್ ನಿಮಗಲ್ಲಿ ಏನಾದರೂ ಲಿಟ್ರಲಿ ನಿಮಗೆ ಏನಾದ್ರು ಡಿಸ್ಟರ್ಬೆನ್ಸ್ ಅನಿಸ್ತಾ ಇದೆ, ಕಿಲ್ಲರ್ ನೋಡೋದಕ್ಕಿಂತ ನಿಮಗೆ ಏನೋ ದಪ್ಪ ಇದೆ ಅಂದಾಗ ಥೈರಾಯ್ಡ್ನ ಚೆಕ್ ಮಾಡಿಸ್ಕೊಳ್ಳಿ. ಥೈರಾಯ್ಡ್ ಚೆಕ್ ಮಾಡಿಸ್ಕೊಂಡಾಗ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದಾಗಲ್ಲ. ಇನ್ ಕೇಸ್ ನೆಗ್ಲೆಕ್ಟ್ ಮಾಡಿದಾಗ ಗಾಯ್ಟರ್ ಆಗುತ್ತೆ, ದೆನ್ ವಿ ನೀಡ್ ಟು ರಿಮೂವ್ ದ ಗ್ಲ್ಯಾಂಡ್ಸ್. ಆ ಒಂದು ಸ್ಟೇಜಿಗೆ ನಾವು ಬರೋದು ಬೇಡ.